ಬಿಜೆಪಿ ವರಿಷ್ಠರ ಮುಂದೆ ಯತ್ನಾಳ್ ನೀಡು ಉತ್ತರ ರಿವೀಲ್ ಆಗಿದೆ. ಒಂದೇ ಲೈನ್ನಲ್ಲಿ ಯತ್ನಾಳ್ ಉತ್ತರ ಕೊಡ್ತಾರೆ ಎಂದ ರಮೇಶ್ ಜಾರಕಿಹೊಳಿ. ಶಿಸ್ತು ಸಮಿತಿಯಿಂದ ಯತ್ನಾಳ್ಗೆ ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ. ಯತ್ನಾಳ್ಗೆ ಮಾತ್ರ ಬುಲಾವ್ ನೀಡಿದ್ದಾರೆ, ನಮ್ಮನ್ನು ಕರೆದಿಲ್ಲ. ನಾಳೆ ಬೆಳಗ್ಗೆ 11:30ಕ್ಕೆ ಶಿಸ್ತು ಸಮಿತಿಯವರು ಕರೆದಿದ್ದಾರೆ. ಹೈಕಮಾಂಡ್ ಮುಂದೆ ನಾಳೆ ಯತ್ನಾಳ್ ಉತ್ತರ ಕೊಡಲಿದ್ದಾರೆ. ಶಿಸ್ತು ಸಮಿತಿ ಅಧ್ಯಕ್ಷರನ್ನ ಭೇಟಿ ಮಾಡಿ ವರದಿ ನೀಡಲಿದ್ದಾರೆ. ನಾವು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಪಕ್ಷ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧ ಎಂದು ಒನ್ ಲೈನ್ ಉತ್ತರ ಕೊಟ್ಟಿದ್ದಾರೆ. ಒಂದೇ ಲೈನ್ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಉತ್ತರ ಕೊಡ್ತಾರೆ ಎಂದ ಸಾಹುಕಾರ್ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ವರಿಷ್ಠರ ಮುಂದೆ ಯತ್ನಾಳ್ ನೀಡೋ ಉತ್ತರ ರಿವೀಲ್ ಆಗಿದೆ. ಇನ್ನು ಒಂದೇ ಲೈನ್ನಲ್ಲಿ ಯತ್ನಾಳ್ ಉತ್ತರ ಕೊಡ್ತಾರೆ ಎಂದ ರಮೇಶ್ ಜಾರಕಿಹೊಳಿ. ಶಿಸ್ತು ಸಮಿತಿಯಿಂದ ಯತ್ನಾಳ್ಗೆ ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ. ಯತ್ನಾಳ್ಗೆ ಮಾತ್ರ ಬುಲಾವ್ ಬಂದಿದ್ದು ಹೈಕಮಾಂಡ್ನಿಂದ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮಾತ್ರ ಬುಲಾವ್ ಬಂದಿದೆ ಹೈಕಮಾಂಡ್ನಿಂದ, ನಮ್ಮನ್ನು ಕರೆದಿಲ್ಲ ಎಂದ ಸಾಹುಕಾರ್. ನಾಳೆ ಬೆಳಗ್ಗೆ 11:30ಕ್ಕೆ ಶಿಸ್ತು ಸಮಿತಿಯವರು ಕರೆದಿದ್ದಾರೆ. ಹೈಕಮಾಂಡ್ ಮುಂದೆ ಯತ್ನಾಳ್ ನಾಳೆ ಉತ್ತರ ಕೊಡಲಿದ್ದಾರೆ. ಶಿಸ್ತು ಸಮಿತಿ ಅಧ್ಯಕ್ಷರನ್ನ ಭೇಟಿ ಮಾಡಿ ವರದಿ ನೀಡಲಿದ್ದಾರೆ. ನಾವು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಪಕ್ಷ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧ ಎಂದು ಒನ್ ಲೈನ್ ಉತ್ತರ ಕೊಟ್ಟಿದ್ದಾರೆ ಸಾಹುಕಾರ್ ರಮೇಶ್ ಜಾರಕಿಹೊಳಿ. ಒಂದೇ ಲೈನ್ನಲ್ಲಿ ಯತ್ನಾಳ್ ಉತ್ತರ ಕೊಡ್ತಾರೆ ಎಂದು ಸಾಹುಕಾರ್ ಹೇಳಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ಇನ್ನು ನಿನ್ನೆ ರೆಬೆಲ್ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ದೆಹಲಿಯಲ್ಲಿ ಕಾಣಿಸಿಕೊಂಡಿದ್ರು. ಇವತ್ತು ಅವರೊಂದಿಗೆ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಕ್ಫ್ ವಿರೋಧ ಹೋರಾಟ ನಡೆಸಿದ ಅವರ ಸಂಗಡಿಗ ಬಿಜೆಪಿ ಮುಖಂಡರು ಜೊತೆಗೂಡಿದ್ರು. ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಮತ್ತು ಬೇರೆ ಕೆಲ ನಾಯಕರು ಕೂಡ ಅವರೊಂದಿಗೆ ಕೈ ಜೋಡಿಸಿದ್ದಾರೆ. ಮುಖಂಡರು ಇವತ್ತು ತಮ್ಮ ಹೋರಾಟದ ಮಧ್ಯಂತರ ವರದಿಯನ್ನು ಕೇಂದ್ರದ ನಾಯಕರಿಗೆ ಸಲ್ಲಿಸಿದ್ದಾರೆ. ಇದರ ಮಧ್ಯೆ ಹೈಕಮಾಂಡ್ ಜಾರಿ ಮಾಡಿರುವ ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಉತ್ತರ ಕೊಡುವ ನಿರೀಕ್ಷೆ ಇದೆ. ಉತ್ತರ ನೀಡುವ ನಿರೀಕ್ಷೆ ಇದ್ದು, ಇದೇ ಕಾರಣಕ್ಕೆ ಬಿಜೆಪಿ ಮುಖಂಡರು ಸಭೆ ಸೇರಿರುವ ಸಾಧ್ಯತೆ ಇದೆ. ಹೈಕಮಾಂಡ್ ವಿಜೇಂದ್ರ ಪರವೂ ಇಲ್ಲ, ಯತ್ನಾಳ್ ವಿರುದ್ಧವೂ ಇಲ್ಲ, ನೋಟಿಸ್ಗೆ ಸೀಮಿತವಾಗುತ್ತಾ ಕ್ರಮ. ಕರ್ನಾಟಕ ಬಿಜೆಪಿ ಮನೆಯಲ್ಲಿ ಭುಗಿಲೆದ್ದಿರುವ ಆಂತರಿಕ ಕಚ್ಚಾಟ ಕೈಮೀರಿ ಹೋಗ್ತಿದೆ. ಯತ್ನಾಳ್ ಹಾಗೂ ವಿಜೇಂದ್ರ ಬಣದ ನಡುವೆ ಬಹಿರಂಗ ಕಿತ್ತಾಟ ಶುರುವಾಗಿದೆ. ಈಗ ಇದು ತಾರಕ್ಕೇರುತ್ತಿದ್ದಂತೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿದ್ದು ಯತ್ನಾಳ್ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದು ಯತ್ನಾಳ್ ಶೋಕಾಸ್ ನೋಟಿಸ್ ಜಾರಿ ಮಾಡಿ ಈ ಹಿನ್ನೆಲೆ ಇಷ್ಟು ದಿನ ಒಂದು ಲೆಕ್ಕ, ಈಗ ಇನ್ನೊಂದು ಲೆಕ್ಕ ಎನ್ನುವಂತಾಗಿದ್ದು ಹೈಕಮಾಂಡ್ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಇನ್ನು ಕರ್ನಾಟಕ ಬಿಜೆಪಿಯಲ್ಲಿನ ಬಣ ಸಂಘರ್ಷ ತೀವ್ರ ಸ್ವರೂಪ ಪಡೆದುಕೊಂಡು ತಾರಕಕ್ಕೇರುವಂತಿದೆ. ಹೈಕಮಾಂಡ್ ಮಧ್ಯ ಪ್ರವೇಶಿಸಿದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಸಿಡಿದೆದ್ದಿರುವ ಯತ್ನಾಳ್ಗೆ ಕೇಂದ್ರ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ನೀಡಿದೆ. 10 ದಿನಗಳ ಒಳಗೆ ಉತ್ತರ ನೀಡುವಂತೆ ಸೂಚನೆ ನೀಡಿದೆ. ಇನ್ನು ನೋಟಿಸ್ ಕೊಟ್ಟ ವಿಚಾರವಾಗಿ ಮಾತನಾಡಿದ ವಿಜೇಂದ್ರ, ಇಂದು ನೋಟಿಸ್ ಬಂದಿದೆ, 10 ದಿನಗಳ ಟೈಮ್ ಇದೆ, ಕಾದು ನೋಡೋಣ ಎಂದಿದ್ದಾರೆ. ಇನ್ನು ಯತ್ನಾಳ್ ವಿಜೇಂದ್ರ ವಿರುದ್ಧ ಹೋರಾಟ ನಿರಂತರವಾಗಿರುತ್ತದೆ ಎಂದು ಖಡಕ್ ಆಗಿ ಹೇಳಿಕೆ ನೀಡಿದ್ದಾರೆ. ಇನ್ನು ಹೈಕಮಾಂಡ್ ಮುಂದೆ ಏನು ಮಾಡಲಿದೆ ಎನ್ನುವ ಪ್ರಶ್ನೆ ಕಾಡಲಾರಂಭಿಸಿದೆ. ಯಾಕಂದ್ರೆ ನೋಟಿಸ್ ನೀಡುತ್ತಿರುವುದು ಇದು ಮೊದಲಲ್ಲ. ಈ ಹಿಂದೆಯೂ ಹೈಕಮಾಂಡ್ ಯತ್ನಾಳ್ಗೆ 3-4 ನೋಟಿಸ್ ನೀಡಿತ್ತು. 3-4 ನೋಟಿಸ್ ನೀಡಿ ಸುಮ್ಮನಾಗಿತ್ತು. ಈಗ 4ನೇ ನೋಟಿಸ್ ಕೂಡ ನೀಡಿದೆ. ಅಥವಾ ಪಕ್ಷದೊಳಗೆ ಭಿನ್ನಮತವನ್ನು ಶಾಶ್ವತವಾಗಿ ಸರಿ ಮಾಡುತ್ತಾ ಎನ್ನುವ ಚರ್ಚೆ ಶುರುವಾಗಿದೆ. ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಹೊಸದೇನಲ್ಲ. ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿ ಕೆಲ ಆರೋಪಗಳನ್ನು ಮಾಡಿದ್ದಕ್ಕೆ ಈ ಹಿಂದೆ ಕೂಡ 3-4 ನೋಟಿಸ್ಗಳು ಬಂದಿದ್ದು. ಹೈಕಮಾಂಡ್ ಏನ್ ಮಾಡಿತ್ತು? ಕೇವಲ ಯತ್ನಾಳ್ದಿಂದ ಉತ್ತರ ಪಡೆದುಕೊಂಡು ಸೈಲೆಂಟ್ ಆಗಿತ್ತು. ಇದರೊಂದಿಗೆ ಯತ್ನಾಳ್ಗೆ ನೋಟಿಸ್ ನೀಡಿದೆ ಎಂದು ಯಡಿಯೂರಪ್ಪ ಬಣಕ್ಕೆ ಸಮಾಧಾನ ಮಾಡಿತ್ತು. ಮತ್ತೆ ಅದನ್ನೇ ಮುಂದುವರಿಸುವ ಎಲ್ಲಾ ಲಕ್ಷಣಗಳು ಇವೆ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ವಿಜೇಂದ್ರ ಬಣ ಹೇರಿದ್ದರಿಂದ ಕೇವಲ ಶೋಕಾಸ್ ನೋಟಿಸ್ಗೆ ಸೀಮಿತವಾಗುತ್ತೆ ಎಂದು ಹೇಳಲಾಗುತ್ತಿದೆ. ಬಿಜೆಪಿ ವರಿಷ್ಠರ ಮುಂದೆ ಯತ್ನಾಳ್ ನೀಡೋ ಉತ್ತರ ರಿವೀಲ್ ಆಗಿದೆ. ಒಂದೇ ಲೈನ್ನಲ್ಲಿ ಯತ್ನಾಳ್ ಉತ್ತರ ಕೊಡ್ತಾರೆ ಎಂದ ರಮೇಶ್ ಜಾರಕಿಹೊಳಿ. ಶಿಸ್ತು ಸಮಿತಿಯಿಂದ ಯತ್ನಾಳ್ಗೆ ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ. ಯತ್ನಾಳ್ಗೆ ಮಾತ್ರ ಬುಲಾವ್ ಬಂದಿದ್ದು, ನಮ್ಮನ್ನು ಕರೆದಿಲ್ಲ ಎಂದಿದ್ದಾರೆ. ನಾಳೆ ಬೆಳಗ್ಗೆ 11:30ಕ್ಕೆ ಶಿಸ್ತು ಸಮಿತಿಯವರು ಕರೆದಿದ್ದಾರೆ. ಹೈಕಮಾಂಡ್ ಮುಂದೆ ನಾಳೆ ಯತ್ನಾಳ್ ಉತ್ತರ ಕೊಡಲಿದ್ದಾರೆ. ಯತ್ನಾಳ್ಗೆ ಶೋಕಾಸ್ ನೋಟಿಸ್ ನೀಡಿ 10 ದಿನಗಳ ಕಾಲ ನೀಡಿದೆ. ನಾವು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಪಕ್ಷ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧ ಎಂದು ಒನ್ ಲೈನ್ ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಸಾಹುಕಾರ್.